ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಅದೊಂದೇ ನಾನು ಭಗವಂತನಲ್ಲಿ ಬೇಡೋ ಬೇಡಿಕೆ. ಆಯ್ತು, ನಿಮ್ಮ ಯಾತ್ರೆಗೆ ನಮ್ಮಿಂದೇನಾದರೂ ಹಣ ಸಹಾಯ ಬೇಕಿತ್ತ? ಅಗತ್ಯ ಇಲ್ಲ. ಹೊರಡೋಕ್ಕೂ ಮುಂಚೆ ಈ ಮನೆಗೆ ನನ್ನ ಆಶೀರ್ವಾದದ ಅಗತ್ಯ ಇದೆ. ಹಾಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡೋದಿತ್ತು. ಪುರ್ಸೊತ್ತಿದೆಯಾ ಸೀತಾರಾಮಯ್ಯನವರೇ? ಖಂಡಿತ ಈ ಸ್ವಾಮಿ ನನ್ನ ಮೇಲೆ ಏನೋ ಫಿಟ್ಟಿಂಗ್ ಇಟ್ಟು ಹೋಗಿದ್ದಾನೆ ಅಂತ ಅನ್ಸುತ್ತೆ. ಆ ಕೀರ್ತಿ ಇವ್ನ ಕಿವಿಗೆ ಏನೇನು ಊದಿದಾಳು. ನನ್ನ ಆಶೀರ್ವಾದ ನಿನಗಿದ್ದೇ ಇರುತ್ತೆ. ನೀನು ಏನು ಮಾತಾಡದೇ ಇದ್ರು ನಿನ್ನ ಆಶೀರ್ವಾದ ನನಗಿದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ನೀನು ಮಾತು ತಪ್ಪಿದೀಯ, ಅಥವಾ ಈ ಮನೆ ವಿಷಯದಲ್ಲಿ ಮೂಗು ತೂರಿಸ್ಬೇಡ ಅಂತ ಕಳಿಸಿದ್ಯಾ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನಿಲ್ಲಿ ನಿನ್ನ ಮುಂದೆ ಬಂದು ನಿಂತಿಲ್ಲ. ಹೋಗೋಕ್ ಮುಂಚೆ ನಾನು ನೆರವೇರಿಸಬೇಕಾದ ಕರ್ತವ್ಯನ ನೆರವೇರಿಸಿ ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಮಾನಸ ಸರೋವರದ ಯಾತ್ರೆ ನನ್ನ ಮತ್ತೆ ಜೀವಂತವಾಗಿ ಇಲ್ಲಿಗೆ ಕರೆಸುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ನಾನು ಬರದೇ ಇದ್ರೆ ಒಂದು ಸತ್ಯ ಸಾಯುತ್ತೆ. ಅದಾಗಬಾರ್ದು. ಅದೇ ನನ್ನ ಆಸೆ. ಆ ಆಸೆ ಹಿಂದೆ ಇರೋ ಉದ್ದೇಶ? ಈ ಮನೆ ಒಗ್ಗಟ್ಟು ಒಡಿಬಾರ್ದು. ಅದು ಈ ಸೀತಾರಾಮಯ್ಯ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಸಾಧ್ಯ ಆದ್ರೆ ಇದೇ ಸೀತಾರಾಮಯ್ಯ ಬದುಕಿರೋಲ್ಲ ಅನ್ನೋ ಸತ್ಯನೂ ನನಗೆ ಗೊತ್ತು. ಒಗ್ಗಟ್ಟನ್ನು ಕಾಪಾಡೋ ಶಕ್ತಿ ಈ ಕುಟುಂಬಕ್ಕಿದೆ. ಅದಕ್ಕೆ ನಿನ್ನ ಉಪದೇಶ ಆಗಲಿ ಸಂದೇಶ ಆಗಲಿ ಬೇಕಾಗಿಲ್ಲ. ಬೇಡ ಅಂದ್ರೂ ನಾನೇ ಕೊಟ್ಟು ಹೋಗೋಣ ಅಂತ ಬಂದೆ. ಆದರೆ ಬೇರೆಯವ್ರ ಮಾತು ನನ್ನನ್ನು ಕಟ್ ಹಾಕಿದೆ. ಅದಕ್ಕೆ ಈ ಪತ್ರದಲ್ಲಿ ಎಲ್ಲ ಬರೆದಿದ್ದೀನಿ. ಮಾನಸ ಸರೋವರದಿಂದ ನಾನು ಬದುಕಿ ಬಂದ್ರೆ ಸತ್ಯ ಹೇಳೋಕೆ ನಾನೇ ಇರ್ತೀನಿ. ಅಕಸ್ಮಾತ್ ನಾನು ಸತ್ರೆ ಅವತ್ತು ನಿನಗೆ ಸುದ್ದಿ ಬರುತ್ತೆ. ಆ ದಿನ ಈ ಪತ್ರ ತೆಗೆದು ನೋಡೋಣ. ಅಷ್ಟರಲ್ಲಿ ಭಗವಂತ ಏನ್ ಮಾಡ್ತಾನೋ ಮಾಡಿ. ದೊಡ್ಡ ಮಗನ ಮನಸ್ಸು ವಿಶಾಲವಾಗಿರಬೇಕು. ಚಿಕ್ಕ ಮಗನ ವಿವೇಕ ಸಮಯೋಚಿತವಾಗಿರಬೇಕು. ಕಾಣೋದಷ್ಟೇ ಸತ್ಯ ಅಲ್ಲಮ್ಮ. ಸತ್ಯ ಕಾಣೋ ಕಣ್ಣು ಬೇಕು. ಅಲ್ಲದ ಸೋಲನ್ನ ಹೌದು ಅಂತ ಒಪ್ಕೊಳ್ಳೋದನ್ನು ಬಿಡಬೇಕು. ಈ ಮನೇನ ನೀನು ಕಾಪಾಡಬೇಕು. ನೋವು ನಾವು ಅವಕಾಶ ಕೊಟ್ಟಾಗ ಮಾತ್ರ ನಮ್ಮನ್ನು ಕಾಡುತ್ತೆ.
ಅಂತ ಆಟ ಆಡೋಕೆ ಒಬ್ಬೊಬ್ಬರಿಗೆ ಒಂದೊಂದಷ್ಟು ಸಮಯ ಕೊಟ್ಟಿರ್ತಾನೆ. ಅದರಲ್ಲಿ ಅವ್ರು ಗೆಲ್ತಾ ಹೋಗ್ತಾರೆ. ಆಮೇಲೆ ಸೋಲಿನ ಸರಮಾಲೆ ಶುರುವಾಗುತ್ತೆ. ಜೀವನ ಒಂದು ಚಕ್ರ. ಮೆರೆಯೋರು ಮರೆಯಾಗ್ತಾರೆ. ಸ್ವಾಮೀಜಿ, ಹ್ಯಾಪಿ ಜರ್ನಿ. ಜೀವನಾನೇ ಒಂದು ಜರ್ನಿ ನಮ್ಮ. ಎಲ್ಲರೂ ಸಂತೋಷವಾಗಿರ್ಬೇಕು. ಬೇರೆಯವರ ಸಂತೋಷನ ಕೆಡಿಸೋ ಪ್ರಯತ್ನ ನಮ್ಮ ಸಂತೋಷನೇ ಹಾಳು ಮಾಡುತ್ತೆ. ಕಾಲು ಎಳೆಯೋವನ ಕಾಲು ಅವನ ಕೈಲಿರುತ್ತೆ, ಬೇರೆಯವ್ರ ಕೈಲಿ. ಬೀಳಿಸೋರು ಯಾವತ್ತು ಬೀಳ್ತಾರೆ ಅನ್ನೋದು ಬೇರೆಯವ್ರಿಗೆ ಗೊತ್ತು. ಈ ಮನೆಗೆ ಒಳ್ಳೇದು ಮಾಡೋರ್ಗೆ ಒಳ್ಳೆ ಭವಿಷ್ಯ ಇದೆ. ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೇನೆ. ಯಾಕೆ? ಯಜಮಾನ್ರು ತುಂಬಾ ಸೀರಿಯಸ್ ಆಗಿರೋ ಆಗಿದೆ. ನನಗೇನು ಇನ್ಮೇಲೆ ಕೋಪ ಬಂದಿದೆ. ಯಾಕೆ ಏನು ಅಂತ ಮಾತ್ರ ಕೇಳಬೇಡ. ನಾನು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ರಾಮ, ಕೋಪ ಯಾಕೆ ಚೇತು? ಏನು ಕೇಳಬೇಡ ಅಂತ ಹೇಳಿದ್ನೋ ಇಲ್ವೋ? ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ, ತಿನ್ಕೋ. ತರಕಾರಿ ಜ್ಯೂಸ್ ಕೂಡ ರೆಡಿ ಇದೆ, ಕುಡ್ಕೋ. ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸಂಜೆ ಓಡಿಸ್ತೀನಿ, ಮುಗಿಸೋಷ್ಟರಲ್ಲಿ ಬರ್ತೀನಿ. ಬಾಯ್. ಅದನ್ನು ಸೀರಿಯಸ್ ಆಗಿ ಹೇಳ್ತಿದ್ಯಲ್ಲ. ಮತ್ತಿನ್ನೇನು? ನಿನ್ ಬಗ್ಗೆನೇ ನಿನ್ ಕಾಳಜಿ ಇಲ್ವಲ್ಲ? ನಮ್ಮ ಮಗು ಏನಾದ್ರೂ ನಿನ್ಗೇನು? ಹಾಗೆ ಯಾವತ್ತೂ ನಾನು ಅನ್ಕೊಂಡಿಲ್ಲ ಚೇತು. ಅಂದ್ಕೊಳ್ದೆ ಹೋಗಿದ್ದಿದ್ರೆ ನಮ್ಮ ಮಗು ಒಳಗಡೆ ಹೇಗಿದೆಯೋ ಏನೋ ಒಂದ್ಸತಿ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ನೀನು ಕೇಳ್ತಿರ್ಲಿಲ್ವಾ? ನೀನು ಚೆಕಪ್ ಮಾಡಿಸ್ಕೊಬೇಕು ಅನ್ನೋ ವಿಷಯ ನಿಂಗೆ ಗೊತ್ತಿಲ್ವಾ ಹೇಳು? ಅದಾ ವಿಷಯ. ಅದನ್ನೆಲ್ಲ ನೋಡ್ಕೊಳಕ್ಕೆ ನೀನಿದೆಯಲ್ಲ. ಅಲ್ಲ ಬಸ್ಸು, ಹೇಗೆ ನಾನು ನಿನ್ನನ್ನ ನಿಮ್ಮ ತಾಯಿಗಿಂತ ಹೆಚ್ಚು ಜೋಪಾನ ಮಾಡ್ತೀನೋ ಹಾಗೆ ನಿನ್ನ ಮಗುನ ನೀನು ಜೋಪಾನ ಮಾಡ್ಬೇಕಲ್ಲ. ಸರಿ, ಇವತ್ತು ಹಾಸ್ಪಿಟ್ಲ್ಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ನನ್ ಚಿನ್ನುಗೆ ನನ್ ಮಗು ಮೇಲೆ ಎಷ್ಟೊಂದು ಪ್ರೀತಿ ಅಲ್ವಾ? ಹೌದು, ತುಂಬಾ ಪ್ರೀತಿ. ಅದಕ್ಕೆ ಅಲ್ವಾ ಅದನ್ನ ಸಾಯಿಸೋಕೆ ಅಪಾಯಿಂಟ್ಮೆಂಟ್ ತಗೋತಿರೋದು. ಹಲೋ ಸುಧಾ, ಹೇಗಿದ್ಯಾ? ಅಮ್ಮ, ಅಮ್ಮ ನೀನಾ? ಹೌದೇ, ನಾನೇ. ಅಮ್ಮ, ಅಳ್ಬೇಡ ಕಣೆ, ಅಳ್ಬೇಡ. ಹೊಟ್ಟೆನಲ್ಲೊಂದು ಜೀವ ಇಟ್ಕೊಂಡು ಈಗೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಅಮ್ಮ, ನಿಮ್ಗೆ ಯಾರಿಗೂ ಹೇಳ್ದೆ ನಾನು ಅಲ್ಲಿಂದ. ಅಯ್ಯೋ, ಅದನ್ನೆಲ್ಲ ಬಿಟ್ಬಿಡೆ. ಏನೋ ಒಂದೊಂದ್ಸಲ ಹಾಗೆಲ್ಲ ಆಗ್ಬಿಡತ್ತೆ. ಇಷ್ಟಕ್ಕೂ ನಿನ್ ಜೀವನದಲ್ಲಿ ಏನ್ ಮಾಡ್ದೆ ಅನ್ನೋದು ಮುಖ್ಯ ಅಲ್ಲ, ನೀನೀಗ ಹೇಗಿದ್ಯಾ ಅನ್ನೋದು ಮುಖ್ಯ. ಸುಧಾ, ಹೇಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಅಮ್ಮ, ನಾನು ನಿನ್ ಜೊತೆ ಮಾತಾಡ್ದಲ್ಲ ಎಷ್ಟೊಂದ್ ದಿನ ಆಯ್ತು. ನೀನ್ ಎಷ್ಟು ನೆನ್ಪಿಗೆ ಬರ್ತಿದ್ದೆ ಗೊತ್ತಾ ಅಮ್ಮ? ಲೇ ಕೊಡಿ ಇಲ್ಲಿ, ನಾನೊಂದೆರಡು ಮಾತಾಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ರಿ. ಇಷ್ಟು ದಿನ ಮಾತಾಡ್ದೆ ಇದ್ದವಳು ನಾನು ಅಷ್ಟೇ ಕಣೆ. ನಿನ್ನ ನೆನೆಸ್ಕೊಳ್ತಾ ಇರೋ ಕ್ಷಣನೇ ಇಲ್ಲ ಅಲ್ವೇ ಕಳ್ಳಿ? ನೀನೇ ಒಂದ್ ಮಗು, ನಿನ್ಗೂ ಒಂದ್ ಮಗುನಾ? ನೀನ್ ಮಾತಾಡ್ದೇ ಇದ್ರು ನೀನ್ ನಾಚ್ಕೋತಾ ಇರೋದು ನನಗೆ ಗೊತ್ತಾಗ್ತಿದೆ. ಸುಧಾ, ಹೊತ್ತೊತ್ತಿಗೆ ಸರಿಯಾಗಿ ತಿಂತಿದ್ಯಾ ತಾನೆ? ಯಾವ್ದನ್ ತಿನ್ಬೇಕು, ಯಾವ್ದನ್ ತಿನ್ಬಾರ್ದು, ಇದನ್ನೆಲ್ಲ ಹೇಳೋದಕ್ಕೆ ನಿನ್ ಗಂಡನ ಮನೆಯಲ್ಲಿ ಯಾರಾದ್ರೂ ಇದಾರೇನಮ್ಮ? ಇಲ್ಲ ಅಮ್ಮ, ನಾವಿಬ್ರೇ ಇರೋದು. ಅಯ್ಯೋ ರಾಮ, ಹೆದರ್ಕೋಬೇಡ ವಸುಧಾ, ನಾನು ಅಲ್ಲಿಗೆ ಬರ್ತೀನಿ, ಎಲ್ಲ ಹೇಳ್ಕೊಡ್ತೀನಿ.
ನಿನ್ನಮ್ಮ ಇನ್ನು ಬದುಕಿದಾಳೆ ಕಣೆ. ಅಮ್ಮ ನೀನ್ ಬರ್ತೀಯಾ? ಖಂಡಿತ ಬರ್ತೀನಿ ಕಣೆ. ನಾಡಿದ್ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ನಾನು ನಿಮ್ಮಪ್ಪ ನಿಮ್ಮ ಮನೆಯಲ್ಲಿ ಇರ್ತೀವಿ. ಸರಿನಾ? ನಾಳೆನೆ ಬರ್ಬೋದಲ್ವಮ್ಮ? ಬರ್ಬೋದಾಗಿತ್ತು ಕಣೆ, ಆದ್ರೆ ಬಸ್ರಿ ಮನೆಗೆ ಬರೋವಾಗ ಬರೀ ಕೈಯಲ್ಲಿ ಬರೋಕ್ಕಾಗತ್ತಾ? ನೋಡು ವಸುದ, ಯಾವುದೇ ಕೆಲ್ಸನೂ ಆತರ ಪಟ್ಟು ಮಾಡಬೇಡ. ಆರಾಮಾಗಿ ಮಾಡು, ಹುಷಾರಾಗಿ ಮಾಡು, ಸರಿನಾ? ಆಯ್ತು ಅಮ್ಮ. ಹಾಗಾದ್ರೆ ಫೋನ್ ಇಡ್ತೀನಿ. ವಸುದ, ಕೊನೆ ಮಾತು, ನಿನ್ ಗಂಡ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ತಾನೆ? ಅಮ್ಮ, ನಾನು ಇಂಥ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಮ್ಮ. ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಿಲ್ಲ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ತಿಂಡಿ ಅಡ್ಗೆ ಎಲ್ಲ ಅವರೇ ಮಾಡಿಟ್ಟು ಹೋಗಿದಾರಮ್ಮ. ಹೋಗ್ಲಿ ಬಿಡಮ್ಮ, ನಿನ್ನ ಅಪ್ಪನ್ ತರ ಅಲ್ವಲ್ಲ. ಅಷ್ಟು ಸಾಕು ಬಿಡು. ಸರಿ ವಸುದ, ನಾನು ಫೋನ್ ಇಡ್ತೀನಿ. ಸರಿ ಅಮ್ಮ, ಆಯ್ತು. ಏನು ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹೌದು ದತ್ತಪ್ಪ, ಈ ಮನೆ ಜವಾಬ್ದಾರಿನೆಲ್ಲ ತಗೊಂಡಿರೋ ಹೆಣ್ಣು ಅಂದ್ಮೇಲೆ ಈ ಮನೆಗೆ ಯಾವ ಕಡೆಯಿಂದ ಆತಂಕಗಳು ಬರ್ತಾ ಇದೆ ಅದನ್ನೆಲ್ಲ ಹ್ಯಾಕ್ ತಡಿಬೇಕು ಅಂತ ಯೋಚನೆ ಮಾಡ್ಲೇಬೇಕಲ್ವಾ? ಪರವಾಗಿಲ್ವೇ, ನನ್ನ ಯೋಚನೆನೂ ಅದೇ ಆಗಿತ್ತು. ಯೋಚನೆ ಮಾಡೋದ್ರಲ್ಲಿ ನಮ್ಮಿಬ್ರು ವೇವ್ ಲೆಂತ್ ಒಂದೇ ಅನ್ಸುತ್ತೆ. ಹಾಗಾದ್ರೆ ನಿಮ್ ತಲೆನಲ್ಲಿ ಓಡ್ತಾ ಇರೋ ಸಬ್ಜೆಕ್ಟ್ ಯಾವ್ದು ದತ್ತಪ್ಪ? ಅಲ್ಲ ಅದೇಮ್ಮ, ಇದ್ದಕ್ಕಿದ್ದಾಗೆ ಸ್ವಾಮಿಗಳ ಮನೆಗೆ ಬಂದಿದ್ದು. ಬಂದವರು ಸುಮ್ನೆ ಹೋಗ್ದೆ ನಮ್ಮಿಬ್ರ ಕೈಯಲ್ಲೂ ಬೂದಿ ಕೊಟ್ಬಿಟ್ಟು ಹೋಗಿದ್ದು. ಚಿಚೆ, ಅದನ್ನ ಬೂದಿ ಅನ್ಬಾರ್ದು. ಸ್ವಾಮಿಗಳು ಆಶೀರ್ವಾದ ಮಾಡ್ಕೊಟ್ಟು ಹೋಗಿರೋ ವಿಭೂತಿ ಅನ್ಬೇಕು. ನೀವ್ ಬೇಕಾದ್ರೆ ಹಾಗ ಅನ್ಕೊಳ್ಳಿ, ಆದ್ರೆ ನನ್ ಪಾಲಿಗೆ ಅದು ಬೂದಿನೇ. ಇಷ್ಟಕ್ಕೂ ಭಗವಂತ ಎಲ್ಲರ ಜೀವನದಲ್ಲೂ ಇಷ್ಟು ಟೈಮು ಅಂತ ಆಟ ಆಡಕ್ ಕೊಟ್ಟಿರ್ತಾನೆ. ಅದರಲ್ಲಿ ಅವರು ಗೆಲ್ತಾ ಹೋಗ್ತಾರೆ. ಆಮೇಲೆ ಸೋಲಿನ ಸರಮಾಲೆನೇ ಶುರು ಆಗತ್ತೆ ಅಂತ ಸ್ವಾಮಿಗಳು ನಮಗೆ ಹೇಳಿದ್ದು ಆರೋಪನ ಆಶೀರ್ವಾದನ? ಭಯ ಇದ್ದವ್ರಿಗೆ ಆತಂಕ, ಭಯ ಪಡೆದವ್ರಿಗೆ ಆಶೀರ್ವಾದ. ಅಂದ್ರೆ ನಾನು ಭಯ ಪಡ್ತಿದ್ದೀನಿ ಅಂತನಾ? ಅದು ನನಗೆ ಹಾಗಂಬ ಗೊತ್ತಾಗೋಕ್ ಸಾಧ್ಯ. ನಿನ್ನ ಮನಸ್ಸನ್ನು ಕೇಳ್ಕೊ. ಯಾಕೆಂದ್ರೆ ನೀನು ಟೈಮ್ ನೋಡ್ಕೊಂಡು ಆಟ ಬದಲಾಯಿಸೋ ಹೆಣ್ಣು. ನಾನೇನೇ ಆಟ ಬದಲಾಯಿಸಿದ್ರು ಅದ್ ನಿಮ್ ಮಗಳು ಒಳ್ಳೇದಕ್ಕೆ ತಾನೇ. ಇಷ್ಟಕ್ಕೂ ನಿಮ್ ಮಗಳಿಗ್ ಒಳ್ಳೇದಾಗ್ಲಿ ಅಂತ ನಾನು ಇದ್ವರೆಗೂ ಏನು ಮಾಡೇ ಇಲ್ವಾ? ಮಾಡ್ದೆ ಅಮ್ಮ, ಮಾಡ್ದೆ. ಆದ್ರೆ ಆ 4 ಎಕರೆ ಜಾಗದ ವಿಷಯದಲ್ಲಿ ಮಾತ್ರ ಸರಿಯಾಗಿ ಕೈ ಕೊಟ್ಟೆ. ಕಣ್ಣು ಕಾಣಿಸೋ ಸಹಾಯ ಮಾಡಿದಾಗ ಎಲ್ರ ಕಣ್ಣು ನಮ್ ಮೇಲೆ ಬೀಳತ್ತೆ. ಗೊತ್ತಾಗದೆ ಇರೋ ಸಹಾಯ ಏನಾದ್ರೂ ಕೇಳಿ ಮಾಡ್ತೀವಿ. ಬೇಡಮ್ಮ, ಖಂಡಿತವಾಗ್ಲೂ ಬೇಡ. ಇನ್ನೇನು ಮಾಡಬೇಡ. ಇನ್ನು ಮುಂದೆ ನಮ್ಮ ಸಂಸಾರದ ವಿಷಯದಲ್ಲಿ ನಿನ್ ಕಡೆಯಿಂದ ಯಾವುದೇ ಸಲಹೆ ಸೂಚನೆ ಬರದೇ ಇದ್ರೆ ಅದೇ ನೀನ್ ಮಾಡೋ ದೊಡ್ಡ ಉಪಕಾರ. ನಿಮ್ ಸಂಸಾರ ಅಂದ್ರೆ? ನಮ್ ಸಂಸಾರ ಅಂದ್ರೆ ಗೊತ್ತಿಲ್ವಾ? ನಾನು, ನನ್ನ ಹೆಂಡತಿ, ನನ್ನ ಮಗಳು ವಸುಧಾ. ಓ, ಹಾಗಾದ್ರೆ ನಿಮ್ ಸಂಸಾರದಲ್ಲಿ ವಸುಧಾ ಇನ್ನೂ ಇದ್ದಾಳೆ? ಅದು ಹಾಗಲ್ಲ, ಅವಳೆಲ್ಲೇ ಇದ್ರು ನಮ್ ಕುಟುಂಬದವಳೆ ತಾನೆ, ಅದಕ್ಕೆ ಹಾಗಂದೆ. ಎಲ್ಲೋ ಇರೋ ನಿಮ್ ಮಗಳು ಈಗ ಹೇಗಿದ್ದಾಳೆ ದತ್ತಪ್ಪ? ಗೊತ್ತಿಲ್ಲಮ್ಮ, ಆದ್ರೆ ಅವಳೆಲ್ಲೇ ಇದ್ರು ಚೆನ್ನಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ. ಸದ್ಯಕ್ಕೆ ಇವಳ ಹತ್ರ ವಸುಧಾ ವಿಷಯ ಯಾವುದನ್ನು ಹೇಳಬಾರ್ದು. ಅಯ್ಯೋ ದಡ್ಡ ಮುಂಡೆದೆ, ನೀನು ವಸುಧಾ ವಿಷಯನ ಮುಚ್ಚಿಡ್ತಾ ಇದ್ಯಾ. ಆದ್ರೆ ಅವಳ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಿರೋಳೆ ನಾನು ಕಣೋ. ಹಲೋ, ನಾನು. ಓ, ದ ಗ್ರೇಟ್ ಮದನ್ ಮೋಹನ್. ಎಸ್, ಯು ಆರ್ ರೈಟ್. ನಿನಗೊಂದು ಒಳ್ಳೆ ಸುದ್ದಿ ಹೇಳಬೇಕು ಅಂತ ಫೋನ್ ಮಾಡಿದೆ. ಗುಡ್ ನ್ಯೂಸ್? ಏನದು? ನಾಳೆ ಬೆಳಗ್ಗೆ 11 ಗಂಟೆಗೆ ಇಂದಿರಾ ನರ್ಸಿಂಗ್ ಹೋಮ್ ನಲ್ಲಿ ವಸುಧಾ ಅಬಾರ್ಷನ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಸಂತೋಷ, ತುಂಬಾನೇ ಸಂತೋಷ. ಸೀತಾರಾಮಯ್ಯನ್ ಫ್ಯಾಮಿಲಿನಲ್ಲಿ ಯಾರು ಸಂತೋಷ ಸತ್ರು ನನಗ್ ತುಂಬಾನೇ ಸಂತೋಷ ಆಗತ್ತೆ. ಅಣ್ಣಾಜಿಗೆ ಫೋನ್ ಮಾಡಿದೆ, ರಿಸೀವ್ ಆಗ್ಲಿಲ್ಲ. ಅದಕ್ಕೆ ನೀನ್ ತಿಳಿಸ್ಬಿಡು. ಪರವಾಗಿಲ್ಲ, ವಿಷಯ ಯಾವ್ದಾದ್ರೂ ಆಗ್ಲಿ, ನನಗ್ ಗೊತ್ತಾದ್ರೂ ಒಂದೇ, ನಮ್ಮ ಅಪ್ಪನಿಗೆ ಗೊತ್ತಾದ್ರೂ ಒಂದೇ. ಒಂದ್ ನಿಮಿಷ. ಕೆಲಸ ಆದ್ಮೇಲೆ 4 ಎಕರೆ ಜಮೀನು ನನಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ದೇನೆ. ಕೊಡ್ತೀನಿ ಅಂದಿದ್ದೆ, ಆದ್ರೆ ಕೆಲ್ಸ ಇನ್ನೂ ಆಗಿಲ್ವಲ್ಲ. ಆಗ್ಲಿ, ಕೊಡ್ತೀನಿ.
ಆಪ್ಕೊಂಡು ಏನಿ ಲೆಕ್ಕನೇ ಆಪ್ಕೊಂಡು ಇಲ್ಲಿವರೆಗೂ ನಾನು ಹಾಕಿರೋ ಎಲ್ಲಾ ದಾಳನೂ ಸರಿಯಾಗೇ ಉರುಳಿದೆ. ಆದ್ರೆ ಆ ಸ್ವಾಮೀಜಿ ಏನೋ ಹೇಳ್ಬಿಟ್ಟು ಹೋದ್ನಲ್ಲ, ಏನಿರ್ಬೋದು? ಆ ಸ್ವಾಮೀಜಿ ಸೀತಾರಾಮಯ್ಯನ್ ಜೊತೆ ಮಾತಾಡಕ್ ಹೋಗ್ಬೇಕಾದ್ರೆ ಅವನ್ ಕೈಯಲ್ಲಿ ಒಂದ್ ಕವರ್ ಇತ್ತು, ಆದ್ರೆ ವಾಪಸ್ ಬರ್ಬೇಕಾದ್ರೆ ಅದಿರ್ಲಿಲ್ಲ. ಅದ್ರಲ್ಲಿ ಏನಾದ್ರೂ ನನ್ ವಿಷಯ ಇತ್ತಾ? ಕೀರ್ತಿ ಏನಾದ್ರೂ ಆ ಗೂಬೆ ಸ್ವಾಮೀಜಿಗೆ ನನ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳ? ಏನಿರ್ಬೋದು? ಶಾರದಾ, ಶಾರದಾ, ಏನಕ್ಕ? ಏ ವೈದೇಹಿಯಲ್ಲಿ ಕಾಣ್ತಾನೆ ಇಲ್ಲ ಬೆಳಿಗ್ಗೆಯಿಂದ. ಹೊರಗಡೆ ಎಲ್ಲಾದ್ರೂ ಹೋಗಿದ್ದಾಳ? ಹೊರಗಡೆ ಎಲ್ಲೂ ಹೋಗಿಲ್ಲಮ್ಮ, ಅಡಿಗೆ ಮನೆಯಲ್ಲಿ ಸೆಟ್. ನನ್ನೇ ಅಡಿಗೆ ಮನೆಗೆ ಬರ್ಬೇಡ ಅಂದ್ಬಿಟ್ರು. ಯಾಕೋ ಗೊತ್ತಿಲ್ಲಮ್ಮ. ಅತ್ತೆ, ಮೋಸ್ಟ್ಲಿ ಏನೋ ಸ್ಪೆಷಲ್ ಅಡ್ಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ಇವತ್ತು ಸ್ಪೆಷಲ್ ಮಾಡಕ್ಕೇನಿದೆ? ಅತ್ತೆ, ಅದು ಉತ್ತರ ಕೊಡೋರು ಕೊಡ್ತಾರೆ, ನೀನ್ ಕೊಡ್ಬೇಕಂತ ಅಗತ್ಯ ಇಲ್ಲ. ನಡೀರಿ ಅಕ್ಕ. ಇವತ್ತೇನ್ ಸ್ಪೆಷಲ್ ಕೀರ್ತಿ? ಅದು ಸಂಬಂಧಗಳಿಗೆ ಬೆಲೆ ಕೊಡೋರ್ಗೆ ಅರ್ಥವಾಗೋ ಮಾತು, ಸಂಬಂಧಗಳನ್ನ ಒಡೆಯೋರ್ಗಲ್ಲ. ಮಾರುತಿ ಅಣ್ಣ, ಮಾರುತಿ ಅಣ್ಣ, ಏನೇ ಇದು? ಏನ್ ಮಾಡ್ತಿದ್ಯಾ? ಚಪ್ಪಿ, ಕೋಡ್ಬಳೆ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ. ಅಲ್ಲ, ಏನ್ ವಿಶೇಷ? ಅದಕ್ಕೆ ಇವತ್ತು ನಾಗರ ಪಂಚಮಿ ಹಬ್ಬ ಅನ್ನೋದನ್ನ ಮರ್ತು ಬಿಟ್ರಾ? ಅಣ್ಣಂದಿರಿಗೆ ಬೆನ್ ತೊಳೆಯೋ ಹಬ್ಬ. ಆದ್ರೆ ನಮ್ಮನೇಲಿ ಈ ಹಬ್ಬನ ಅಷ್ಟು ವಿಶೇಷವಾಗಿ ಮಾಡ್ತಿರ್ಲಿಲ್ವಲ್ಲೇ? ಆದ್ರೆ ಈ ಸರ್ತಿ ಮಾತ್ರ ವಿಶೇಷವಾಗಿ ನಾವು ಮಾಡ್ಲೇಬೇಕು. ದಯಾನಂದ ವಿವೇಕನ್ ಬೆನ್ನನ ಅವ್ರ ಹೆಂಡತಿ ನಾನಂತೂ ತೊಳೆದೇ ತೊಳಿತೀನಿ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಓ, ಅದಕ್ಕೆನಾ ಬ್ರಷ್ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ? ಇಲ್ಲಮ್ಮ, ಇದು ಅವ್ರಿಗೆ ಉಡುಗೊರೆ. ನೋಡಿ, ನೀವು ಮಾತಾಡ್ತಾ ನಿಂತು ಟೈಮ್ ವೇಸ್ಟ್ ಮಾಡ್ಬಿಡಿ. ಇನ್ನು ಇವಳು ಅಡುಗೆ ನಾನು ಲೇಟ್ ಮಾಡ್ಬಿಡ್ತಾಳೆ. ಆದ್ರೂ ನಾಗರ ಪಂಚಮಿಗೆ ಚಕ್ಲಿ ಕೋಡ್ಬಳೆ ಏನ್ ಮಾಡಲ್ವಲ್ಲ? ಹೌದು ಅತ್ತೆ, ಮಾಡೋದೇನಿದ್ರು ಉದ್ದಿನ ಕಡುಬು, ಸಿಹಿ ಕಡುಬು, ತಂಬಿಟ್ಟು, ಉಸ್ಲಿ ಅಲ್ವಾ? ಹೌದು, ನೀನ್ ಮಾಡ್ತಿರೋ ತಿಂಡಿಗಳು ನೋಡಿದ್ರೆ ಒಳ್ಳೆ ಬಸರಿ ಹೆಂಗಸಿನ ಬೈಕೆ ತೀಸೋ ತಿಂಡಿಗಳ ತರ ಇದೆಯಪ್ಪ. ನಾನ್ ಮಾಡ್ತಿರೋದು ಬಸ್ರಿ ಹೆಂಗ್ಸಿಗೆ. ನಾಗರ ಪಂಚಮಿ ಒಂದು ನೆಪ ಅಷ್ಟೇ. ನೀವು ಹೋಗಿ ನಿಮ್ ಗಂಡದನ್ನ ರೆಡಿ ಮಾಡಿ ಹೋಗಿ. ನಿತ್ಕೊಳೆ. ದೇವ್ರ ಮನೆಗೆ ಯಾಕೆ ಹೋಗ್ತಿದ್ಯಾ? ಅಷ್ಟ ಕುಂಕುಮದ ಬಟ್ಲು ತಗೊಳಕತ್ತೆ. ಈ ಮನೆಯವ್ರ ಮನ್ಸುಗಳನ್ನ ಒದ್ದು ಒಳಗ್ ಬಂದವಳಿಗೆ ದೇವ್ರ ಮನೆಗೆ ಕಾಲಿಡುವ ಯೋಗ್ಯತೆ ಇಲ್ಲ. ಯಾಕತ್ತೆ ಹಾಗಂತೀರಿ? ನಾನು ಈ ಮನೆಗೆ ಸೇರಿದವಳ್ತಾನೆ. ಕಂಡ್ಕಂಡವರಿಗೆಲ್ಲ ಸಂಬಂಧ ಹಚ್ಚಕ್ಕೆ ಈ ಮನೆ ಅನಾಥಾಶ್ರಮ ನಡೆಸ್ತಿಲ್ಲ. ನೋಡು, ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಒಳ್ಳೆ ಕಾರ್ಯಕ್ಕೆ ಮನ್ಸು ಸಿದ್ಧವಾಗಿದೆ, ಅದನ್ನ ಕೆಡಿಸ್ಬೇಡ. ನಾನು ಒಳ್ಳೆ ಕಾರ್ಯಕ್ಕೆ ಅರ್ಶಿನ ಕುಂಕುಮದ ಬಟ್ಲು ತಗೊಳಕ್ಕೆ ಅಂತ ಬಂದೆ. ಅಡ್ಡಾರಿ ಬಂದ ಅವಳಿಗೆ ಯಾಕೆ ಅರ್ಶಿನ ಕುಂಕುಮ? ಇವತ್ತು ನಾಗರ ಪಂಚಮಿ ಅಲ್ವಾ ಅತ್ತೆ? ಬಾಂಧವ್ಯದ ಬೆಲೆ ಗೊತ್ತಿರೋರಿಗೆ ಮಾತ್ರ ಹಬ್ಬ ಹರಿದಿನ, ನಿನ್ನಂತ ಅನಾಥೆಗಲ್ಲ. ಅರ್ಥ ಆಯ್ತಾ? ಇಡೀ ಮನೆಯವರೆಲ್ಲ ನನ್ನ ಬಂಧುಗಳು. ನನ್ನ ಬಂಧುಗಳ ಮಧ್ಯೆ ನಾನು ಅನಾಥೆ.